ನೀವು ಕೊನೆಯವರೆಗೂ ಇಂಟ್ರಾಡೇಲ್ ಪ್ರಾಫಿಟೇ ಮಾಡಕ್ಕಾಗಲ್ಲ ಈ 3 ವಿಷಯಗಳನ್ನ ತಿಳ್ಕೊಂಡಿಲ್ಲ ಅಂದ್ರೆ ಮಾತ್ರ. ಸೊ ಅದೇನು ಅಂತಾನೆ ಈ ವಿಡಿಯೋ ನೋಡ್ತಾ ಇದೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇ ವಿಷಯ ಏನು ಅಂತ ನೋಡಿದ್ರೆ, ಎಲ್ಲಾರು ಯೋಚನೆ ಮಾಡೋ ಒಂದು ವಿಷಯ, ಮಾರ್ಕೆಟ್ ಅಂದ್ರೆ ಕೆಳಗೆ ಹೋದ್ರೆ ಖಂಡಿತ ಮೇಲ್ ಬಂದ್ಬಿಡತ್ತೆ, ಅದೇ ತರ ಮೇಲ್ ಹೋಯ್ತು ಅಂದ್ರೆ ಖಂಡಿತ ಕೆಳಗೆ ಬರುತ್ತೆ, ಅಷ್ಟೇ ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಟ್ರೇಡಿಂಗ್ ಅಲ್ಲಿ ಒಂದು ಮಾತ್ರ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಬಾಟಮ್ ಇಸ್ ನೆವರ್ ಅ ಬಾಟಮ್ ಅಂಡ್ ಟಾಪ್ ಇಸ್ ನೆವರ್ ಅ ಟಾಪ್ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಒಂದ್ ಮಾರ್ಕೆಟ್ ಬಂದು ಮೇಲ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಮೇಲ್ ಹೋದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಇಂಟ್ರಾಡೇ ತಾನೆ, ಸರಿ ಸೆಲ್ ಮಾಡಿ ನೋಡೋಣ, ಹೇಗೂ ಇಳಿಯತ್ತಲ್ವಾ ಅನ್ನೋ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ನ ದಯವಿಟ್ಟು ಬಿಟ್ಬಿಡಿ. ಯಾಕೆಂದ್ರೆ ಒಂದ್ ಮಾರ್ಕೆಟ್ ಏರೋವಾಗ ಇದು ಇಷ್ಟೇ ಏರ್ಬೇಕು ಅಂತ ಆತರ ಒಂದು ಲಿಮಿಟ್ ಇಲ್ಲ, ಅದು ಎಷ್ಟು ಬೇಕಾದ್ರೆ ಏರ್ಬೋದು. ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡಿದ್ರೆ ನಮ್ ಗೋಲ್ಡ್ ನೋಡಿದ್ರೆ ಒಂದು 2 years 3 years ಮುಂಚೆ ಗೋಲ್ಡ್ ಬಂದು ಹತ್ತತ್ರ 5,000 ಇದ್ದಿದ್ ಗೋಲ್ಡ್ ಇವತ್ ನೋಡಿದ್ರೆ 8,000-8,500 ರೂಪಾಯಿವರೆಗೂ ಹೋಗಿದೆ. ಇವಾಗ ಕೆಳಗ್ ಬರುತ್ತೆ ಅಂತ ಅಷ್ಟು ಜನಕ್ಕೂ ಇವತ್ತು ಲಾಸ್ ಮೇಲೆ ಲಾಸ್ ಆಗಿರುತ್ತೆ. ಸೊ ಸೆಲ್ಲಿಂಗ್ ಅನ್ನೋ ಆಪ್ಷನ್ ಇರೋದ್ರಿಂದ ನಾವು ಸೆಲ್ ಮಾಡಿ ಖಂಡಿತ ಕೆಳಗೆ ಬರ್ಬೇಕಂದ್ರೆ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಕರೆಕ್ಷನ್ ಬರುತ್ತೆ ಬಿಟ್ರೆ ಮಾರ್ಕೆಟ್ ನೀವು ಅನ್ಕೊಂಡಿದ್ದ ಜಾಗಕ್ಕೆ ಮತ್ತೆ ಫುಲ್ ಕೆಳಗೆ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಇವಾಗ ಒಂದು ಸ್ಟಾಕ್ ಕೆಳಗೆ ಹೋಗ್ತಾ ಇದೆ ಅಂದ್ರೆ ಮತ್ತೆ ಮೇಲ್ ಬರುತ್ತೆ ಅಂತ ಹಾಗೆ ಹೋಗ್ಬೇಕು ಅಂತ ಇಲ್ಲ. ನೀವು ಒಳ್ಳೆ ಕಂಪನಿ ಫಂಡಮೆಂಟಲ್ ಆಗಿ ಅನಲೈಸ್ ಮಾಡಿ ಟೆಕ್ನಿಕಲ್ ಆಗು ಸ್ಟ್ರಾಂಗ್ ಆಗಿದ್ದೀರಾ ಅಂದ್ರೆ ಅದು ಬೇರೆ ವಿಷಯ. ಏನು ಗೊತ್ತಿಲ್ಲದೆ ಬರೀ ಮಾರ್ಕೆಟ್ ಕೆಳಗೆ ಹೋದ್ರೆ ಮೇಲ್ ಹೋದ್ರೆ ಕೆಳಗೆ ಬರುತ್ತೆ ಅಂತ ಒಳಗ್ ಬಂದ್ರೆ ಖಂಡಿತ ಲಾಸ್ ಅಲ್ಲಿ ಹೋಗಿ ಮುಗಿಯುತ್ತೆ. ತುಂಬಾ ಜನಕ್ಕೆ ಆಗಿರೋರು ಲಾಸಸ್ ನಡೆಯಕ್ ರೀಸನ್ ಇದೆ. ಇವಾಗ ಮಾರ್ಕೆಟ್ ಅನಲೈಸ್ ಮಾಡ್ತಾ ಇದ್ರೆ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ ಅಂತ ಗೊತ್ತಾಯ್ತು ಅಂದ್ರೆ ದಟ್ ಈಸ್ ನಾಟ್ ನೆವರ್ ಟು ಹೈ. ಮೇಲ್ ಇನ್ನೂ ಹೋಗಕ್ಕೆ ತುಂಬಾ ಚಾನ್ಸಸ್ ಇದೆ. ಇವಾಗ ನಾವು ಗೋಲ್ಡ್ ಅಲ್ಲೂ ಅದೇ ನೋಡ್ತಾ ಇದೀವಿ, ಪ್ರೈಸ್ ಹೆಂಗ್ ಮೇಲ್ ಹೋಗ್ತಾ ಇದೆ, ಮತ್ತೆ ಮೇಲ್ ಹೋಯ್ತು, ಅಲ್ಲಿಂದ ಇನ್ನೂ ಮೇಲ್ ಹೋಗ್ತಾ ಇದೆ, ಆದ್ರೆ ಕೆಳಗ್ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅದೇ ತರ ಇವಾಗ ನೀವು ರೀಸೆಂಟ್ ಟೈಮ್ ಅಲ್ಲಿ ನಿಫ್ಟಿ ಬಗ್ಗೆ ನೋಡ್ತೀರಾ ಅನ್ಕೊಳ್ಳಿ. ಇವಾಗ ನಾವು ಬಂದು ನಮ್ ಫಾಲೋವರ್ಸ್ ಆಗಿದ್ರೆ ಗೊತ್ತು, ನಾವು 9,000 ಇಂದಾನೆ 8,000 ಇಂದಾನೆ ಮಾರ್ಕೆಟ್ ಪ್ರೆಡಿಕ್ಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಅಲ್ಲಿಂದ ಮಾರ್ಕೆಟ್ ನೋಡಿದ್ರೆ ಹತ್ತತ್ರ 20,000 26,000 ವರೆಗೂ ಹೋಗಿ ಇವಾಗ 23,000 ಅಲ್ಲಿ ಇದೆ. 15,000 18,000 ಗೆ ಸೆಲ್ ಮಾಡಿ ಮಾರ್ಕೆಟ್ ಎಲ್ಲೋದ್ರು ಮತ್ತೆ 20,000 ಹೋಗಿ ಕೆಳಗ್ ಬರುತ್ತೆ ಅನ್ಕೊಂಡ್ರೆ ಅಂದ್ರೆ ಇವತ್ವರೆಗೂ ಮಾರ್ಕೆಟ್ ಏರ್ತಾನೆ ಹೋಗ್ತಾ ಇದೆ. ಸೊ ಈ ಕರೆಕ್ಷನ್ ಫೇಸಸ್ ಇಟ್ಕೊಂಡು ನಾವು ಮಾರ್ಕೆಟ್ ಮತ್ತೆ ಫುಲ್ ಕೆಳಗ್ ಬರುತ್ತೆ ಅಂತ ಅನ್ಕೊಂಬಾರ್ದು. ಓವರ್ ಆಲ್ ಆಗಿ ಮಾರ್ಕೆಟ್ ಬೈಯಲ್ಲಿದ್ರೆ ನೀವು ಟ್ರೆಂಡ್ ಜೊತೆಗಿರೋದು ಯಾವತ್ತು ಸೇಫ್. ಸೊ ಮಾರ್ಕೆಟ್ ಮೇಲ್ ಹೋದ್ರೆ ಕೆಳಗ್ ಬರುತ್ತೆ, ಕೆಳಗ್ ಹೋದ್ರೆ ಮೇಲ್ ಬರುತ್ತೆ ಅಂತ ಅನ್ಕೊಂಡು ದಯವಿಟ್ಟು ಟ್ರೇಡ್ ಮಾಡಬೇಡಿ. ಆಲ್ರೈಟ್. ಸೊ ಎರಡನೇ ವಿಷಯ ಏನು ಅಂತ ಇವಾಗ ನೋಡೋಣ. ಎರಡನೇ ಮುಖ್ಯವಾದ ವಿಷಯ ಏನು ಅಂತ ನೋಡಿದ್ರೆ, ಎವ್ರಿ ಡೇ ಇಂಟ್ರಾಡೇ ಮಾಡಿದ್ರೆ ಕಂಪಲ್ಸರಿ ಟ್ರೇಡ್ ತಗೊಬೇಕು ಅಂತ ಅನ್ಕೊಳ್ಳೋದೇ ದೊಡ್ಡ ತಪ್ಪು. ಯಾಕೆಂದ್ರೆ ನಾವು ಟ್ರೇಡ್ ತಗೊಳ್ಳೋರು ಡೈಲಿ ಒಂದು ಟ್ರೇಡ್ ತೆಗಿತಾನೆ ಇದ್ರೆ ನಾನು ಬಂದು ಸ್ಕ್ಯಾಲ್ಪರ್, ನಾನೊಂದು ಇಂಟ್ರಾಡೇ ಟ್ರೇಡರ್ ಅಂತ ಅನ್ಕೊಂಡಿದ್ದಾರೆ. ಆ ತರ ಏನು ನೆಸೆಸಿಟಿ ಇಲ್ಲ. ಒಂದು ದಿವಸ ಟ್ರೇಡ್ ಸಿಕ್ಕಿಲ್ಲ ಅಂದ್ರೆ ಟ್ರೇಡ್ ಸಿಕ್ಕಿಲ್ಲ ಅಷ್ಟೇ. ಆಸ್ ಅ ಪ್ರೊಫೆಷನಲ್ ಟ್ರೇಡರ್, ಆಸ್ ಅ ಟ್ರೇಡರ್ ನಾನು ತುಂಬಾ ದಿವಸದಿಂದ ಇವಾಗ ನೋಡಿದ್ರೆ ಒಂದ್ ದಿವಸ ಟ್ರೇಡ್ ತಗೊಂಡ್ರೆ ಟ್ರೇಡ್ ತಗೋತೀನಿ, ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ ಎವ್ರಿ ಡೇ ಕ್ಯಾನ್ ಬಿ ಅ ಫಿಶಿಂಗ್ ಡೇ ಬಟ್ ಎವ್ರಿ ಡೇ ಡಸಂಟ್ ಹ್ಯಾವ್ ಟು ಬಿ ಅ ಕ್ಯಾಚಿಂಗ್ ಡೇ. ಎಲ್ಲಾ ದಿನಾನು ಮೀನ್ ಹಿಡಿಯಕ್ ಹೋಗ್ಬೋದು, ಆದ್ರೆ ಎಲ್ಲಾ ದಿನಾನು ಮೀನ್ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದೇ ತರಾನೇ ಟ್ರೇಡಿಂಗ್ ಅಲ್ಲೂ ನೀವು ಟ್ರೇಡ್ ಮಾಡ್ಬೇಕಂತ ಒಳಗ್ ಹೋಗ್ತೀರಾ, ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಎಲ್ಲ ಓಕೆ ರೈಟ್. ನೀವು ಒಳಗೆ ಹೋಗಿ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂತ ಹೋಗ್ತೀರಾ, ಅವತ್ತು ಟ್ರೇಡ್ ಸಿಕ್ಕಿಲ್ಲ ಅಂದ್ರೆ ಫೋರ್ಸ್ಫುಲ್ ಆಗಿ ನಮ್ಮನ್ನೇ ನಾವು ಏನ್ ಮಾಡ್ಬೋದು, ಟ್ರೇಡ್ ತಗೊಂಬಾರ್ದು. ಮಾರ್ಕೆಟ್ ಅಲ್ಲಿ ಆಪ್ಷನ್ ಇದೆಯಲ್ಲ, ಬೈಯೋ ಸೆಲ್ ತಾನೆ ಆಗತ್ತೆ. ನೋ, ಅಲ್ಲೇ ತುಂಬಾ ಜನ ಲಾಸ್ ಮಾಡ್ಕೊಂತ ಇರೋದು. ಸೊ ಆದಷ್ಟು ನೀವು ಟ್ರೇಡ್ ತಗೊಂತಾ ಇದ್ದೀರಾ ಅಂದ್ರೆ ಪ್ರಾಪರ್ ಸೆಟಪ್ ಇದೆಯಾ ಅಂತ ನೋಡಿ. ಯಾವ ಸೆಟಪ್ಸ್ ಅಲ್ಲಿ ನಾವು ತಗೊಬೇಕು ಅಂತ ಫಸ್ಟ್ ನೀವು ಪ್ರಾಪರ್ ಪ್ಲಾನ್ ಇತ್ತು ಅಂದ್ರೆ ಆ ಸೆಟಪ್ ಅವತ್ತು ಬಂದ್ರೆ ಮಾತ್ರ ಟ್ರೇಡ್ ತಗೊಬೇಕು. ಏನು ಸಿಕ್ಕಿಲ್ವಾ, ಇಟ್ ಇಸ್ ಬೆಟರ್ ಟು ಅವಾಯ್ಡ್ ದಿ ಮಾರ್ಕೆಟ್. ಯಾಕಂದ್ರೆ ಮಾರ್ಕೆಟ್ ಎಲ್ಲೂ ಹೋಗುತ್ತೆ, ಮಾರ್ಕೆಟ್ ಅಲ್ಲೇ ತಾನೇ ಇರುತ್ತೆ. ಇವತ್ತವರೆಗೂ ಮಾರ್ಕೆಟ್ ಇದೆ, ನೀವು ಒಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಎಲ್ಲೂ ಹೋಗಲ್ಲ, ಮಾರ್ಕೆಟ್ ಅಲ್ಲೇ ಇರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ನಾವಿದೀವ ಅನ್ನೋದು ತುಂಬಾ ಮುಖ್ಯ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಟ್ರೇಡ್ ತಗೊಬೇಕಂದ್ರೆ ನಿಮ್ ಸೆಟಪ್ ಅಲ್ಲಿ ಬಂದ್ರೆ ಮಾತ್ರ ಟ್ರೇಡ್ ತಗೊಳ್ಳಿ, ಇಲ್ಲ ಅಂದ್ರೆ ಟ್ರೇಡ್ ತಗೊಂಬೇಡಿ. ಅದಕ್ಕೆ ಮುಂಚೆ ಕರೆಕ್ಟ್ ಸೆಟಪ್ ಏನು ಅಂತ ತಿಳ್ಕೊಳ್ಳಿ. ವಿಷಯ ತಿಳ್ಕೊಂಡು ಮಾತ್ರ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇವಾಗ ನಾನು ಟ್ರೇಡ್ ತಗೊಂತಾ ಇದ್ದೀನಿ ಅಂದ್ರೆ ನಾನು ಫಿಬೊನಾಚಿ ಟ್ರೇಡರ್ ಅಂದ್ರೆ ಒಂದು ಫಿಬ್ನು ಸಪೋರ್ಟ್ ರೆಸಿಸ್ಟೆನ್ಸ್ ಕಂಬೈನ್ ಮಾಡಿ ಟ್ರೇಡ್ ತಗೊಬೇಕು ಅನ್ನೋದು ನಿನ್ ಟ್ರೇಡಿಂಗ್ ಐಡಿಯಾಲಜಿ. ಅಂದ್ರೆ ಅವತ್ತು ಫಿಬ್ ಸಪೋರ್ಟ್ ನನಗೆ ಕರೆಕ್ಟ್ ಆಗಿರೋ ಜಾಗದಲ್ಲಿ ಪ್ಲೇಸ್ ಆದ್ರೆ ಮಾತ್ರ ನಾನು ಟ್ರೇಡ್ ತಗೊಂತೀನಿ. ಅದು ಬಂದ್ರೆ ಮಾತ್ರ ತಗೊಳ್ಳಿ. ಅವತ್ ಬರ್ಲಿಲ್ಲ ಅಂದ್ರೆ ತಕ್ಷಣ ನಿಮ್ ಟ್ರೇಡಿಂಗ್ ಸಿಸ್ಟಮ್ ಇಂದ ಆಚೆ ಬಂದು ಇವತ್ ನಾನು ಡಬಲ್ ಟಾಪ್ ಇಟ್ಕೊಂಡು ತಗೊಂತೀನಿ ಅಂತ ಹೋಗ್ಬೇಡಿ. ನಿಮಗೆ ಏನ್ ಸೆಟ್ ಆಗತ್ತೆ ಅಂತ ಫಸ್ಟ್ ಕಲ್ತ್ಕೊಳ್ಳಿ. ಯಾಕೆಂದ್ರೆ ನೀವು ಕಲ್ತ್ಕೊಂಡೇ ಇಲ್ಲ ಅಂತ ಅನ್ಕೊಳ್ಳಿ, ಏನ್ ಸಿಕ್ಕದೇನೋ ತಗೊಬೇಕು ಅನ್ಸತ್ತೆ. ಆ ಟೈಮಲ್ಲಿ ನೀವು ತಗೊಳ್ಳೋದಿಲ್ಲ, ಬರೀ ಕೊಟ್ಬಿಟ್ಟು ಬರ್ತೀರಾ. ನಿಮಗೆ ಏನ್ ಸೆಟ್ ಆಗ್ತಾ ಇದೆ, ಒಂದು ಟ್ರೇಡಿಂಗ್ ಸಿಸ್ಟಮ್ ಅಂದ್ರೆ ಏನು, ಆ ಟ್ರೇಡಿಂಗ್ ಪ್ಲಾನ್ ಏನು. ಏನಂದ್ರೆ ಇವಾಗ ಟ್ರೇಡಿಂಗ್ ಮಾಡೋದು ಅನ್ನೋದು ಯು ಆರ್ ಟ್ರೈಂಗ್ ಟು ಡೂ ಅ ಬಿಸ್ನೆಸ್. ಅವಾಗ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಪ್ರಾಫಿಟ್ ಮಾಡ್ಬೇಕು ಅಂತ ಎಲ್ಲರದು ಒಂದು ನ್ಯಾಚುರಲ್ ಗೋಲ್ ಆಗಿರುತ್ತೆ. ಅವಾಗ ಫೈನಲ್ ಎಂಡ್ ಏನು ಅಂದ್ರೆ ಪ್ರಾಫಿಟ್ ಇದೆ ಲಾಸ್ ಇದೆ ಅಂದ್ರೆ ಅದ್ರ ಲಾಸ್ ರೀಸನ್ ಏನು ಅಂತ ತಿಳ್ಕೊಂಡು ಅದನ್ನ ಸ್ವಲ್ಪ ಮಿನಿಮೈಸ್ ಮಾಡ್ಕೊಬೇಕು. ಅದಕ್ಕೆ ನೀವು ಟ್ರೇಡ್ ತಗೊಳಕ್ ಮುಂಚೆ ಹ್ಯಾವ್ ಅ ಪ್ರಾಪರ್ ಪ್ಲಾನ್ ಇಟ್ಕೊಂಡು ಒಳಗೋಗಿ ಎಕ್ಸಿಕ್ಯೂಟ್ ಮಾಡುವಾಗ ದೆನ್ ಇಟ್ ವಿಲ್ ಬಿ ಅ ಬೆಟರ್ ಐಡಿಯಾ. ಎವ್ರಿ ಡೇ ನೀವು ಟ್ರೇಡ್ ತಗೊಬೇಕು ಅಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟೈಮ್ ಟ್ರೇಡ್ ತಗೊಂತೀರಾ ಅಂದ್ರೆ ಸಿಕ್ಕಿದ್ರೆ ತಗೊಳ್ಳಿ, ಸಿಕ್ಕಿಲ್ಲ ಅಂದ್ರೆ ಇವತ್ತಿಲ್ಲ ನಾಳೆ ತಗೊಳ್ಳೋಣ ಅಂತ ಬಿಟ್ಬಿಡಿ. ಈ ತರ ಮಾಡಿದ್ರೆ ತುಂಬಾ ಜನ ನಿಮ್ ಲಾಸಸ್ ನ ಅವಾಯ್ಡ್ ಮಾಡ್ಕೊಬಹುದು. ಮೂರನೇ ವಿಷಯ, ಮುಖ್ಯವಾದ ವಿಷಯ ಏನು ಅಂತ ನೋಡಿದ್ರೆ, ಯು ನೀಡ್ ಲಾಟ್ ಆಫ್ ಮನಿ ಟು ಮೇಕ್ ಟ್ರೇಡ್ಸ್ ಅಂತ ಹೇಳ್ತಾರೆ.
ಎಲ್ಲಾರು ತುಂಬಾ ದುಡ್ಡಿದ್ರೆ ಮಾತ್ರ ಟ್ರೇಡ್ ಮಾಡಕ್ಕಾಗತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ಆಕ್ಚುಲಿ ನೋಡಿದ್ರೆ ಕರೆಕ್ಟಾ ಅಂದ್ರೆ ಕರೆಕ್ಟ್ ಇಲ್ಲ. ತುಂಬಾ ಅಂದ್ರೆ ಎಷ್ಟು? ಇವಾಗ ಒಬ್ಬರ ಹತ್ರ 1 ಲಕ್ಷ ಇರುತ್ತೆ, ಒಬ್ಬರ ಹತ್ರ 50,000 ಇರುತ್ತೆ, ಒಬ್ಬರ ಹತ್ರ 1 ಕೋಟಿ ಇರುತ್ತೆ, ಒಬ್ಬರ ಹತ್ರ 100 ಕೋಟಿ ಇರುತ್ತೆ. ಅವಾಗ ತುಂಬಾ ಅನ್ನೋದು ಯಾವ ಕ್ಯಾಟಗರಿಲಿ ತರ್ತೀವಿ ಅನ್ನೋದು ವಿಷಯ ಅಲ್ಲ ಇಲ್ಲಿ. ಸೊ ಇಟ್ ಇಸ್ ನಾಟ್ ಅಬೌಟ್ ಮನಿ. ಇಷ್ಟೇ ಇಟ್ಕೊಂಡು ನೀವು ಟ್ರೇಡ್ ಮಾಡಕ್ಕಾಗತ್ತೆ ಅಂದ್ರೆ ಆತರ ಇಲ್ಲ. ಕರೆಕ್ಟ್ ಆಗಿರೋ ಸ್ಟ್ರಾಟಜಿ, ಪ್ರಾಪರ್ ಡಿಸಿಪ್ಲಿನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಮನಿ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಯಾವುದೇ ಅಮೌಂಟ್ ಇಟ್ಟಿದ್ರೇನು ಅದನ್ನ ಪ್ರಾಪರ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಟ್ರೇಡ್ಸ್. ಇವಾಗ ಮುಖ್ಯವಾದ ವಿಷಯ ಏನು ಅಂದ್ರೆ, ನಾನು 10 ಲಕ್ಷ ಇಟ್ಕೊಂಡ್ರೆ ಮಾತ್ರ ಟ್ರೇಡ್ ಮಾಡಕ್ಕಾಗತ್ತೆ ಅಂದ್ರೆ ಇಲ್ಲ. ಇವಾಗ ನಮ್ ಸ್ಟೂಡೆಂಟ್ಸ್ ನೋಡಿದ್ರೆ ತುಂಬಾ ಜನ ಕೋರ್ಸಸ್ ಎಲ್ಲ ಮುಗಿಸ್ಕೊಂಡು ಅವರು ಟ್ರೇಡಿಂಗ್ ಅಂದ್ರೆ ಏನು ಅಂತ ಕಲ್ತ್ಕೊಂಡು ಟೆಕ್ನಿಕಲ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಒಂದು 30,000, ಒಂದು 40,000, ಒಂದು 50,000 ಇಟ್ಕೊಂಡು ಟ್ರೇಡ್ ಮಾಡೋರು ಇದಾರೆ. ಅದ್ರಲ್ಲೇ ಅವ್ರು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದಾರೆ ಇಲ್ವಾ ಅನ್ನೋದು ಮುಖ್ಯ. ಅದು ಬಿಟ್ರೆ ಇವಾಗ ಒಬ್ರು 1 ಕೋಟಿ ಇಟ್ಕೊಂಡು ಮಾಡೋರು ಇದಾರೆ, ಇವಾಗ 30,000, 40,000 ಇಟ್ಕೊಂಡು ಮಾಡೋರು ಇದಾರೆ. ಅವ್ರ ಗೋಲ್ ಏನು ಅಂದ್ರೆ, ನನಗೊಂದು ಮಿನಿಮಮ್ ಒಂದು ಅರ್ನಿಂಗ್ಸ್, ನಾನೊಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅದಲ್ಲದೆ ನನ್ನ ಹತ್ರ 30,000, 50,000 ಸೇವಿಂಗ್ಸ್ ಇದೆ, ಅದು ಹಾಕಿ ನಾನು ಕನ್ಸಿಸ್ಟೆಂಟ್ ಆಗಿ ನನಗೆ ಒಂದು ತಿಂಗಳಿಗೆ ಒಂದು ಕೆಲವು ಪರ್ಸೆಂಟೇಜ್ ತಗೊಂಡ್ರೆ ನನಗೊಂದು ಇದೊಂದು ಅಡಿಷನಲ್ ಇನ್ಕಮ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ ಆ ತರ ಹೇಳೋ ಸ್ಟೂಡೆಂಟ್ಸ್ ಇದ್ದಾರೆ. ಇವಾಗ ಈ ತರನೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಟ್ರೇಡಿಂಗ್ ಫ್ಲೋರ್ ಅಲ್ಲೇ ನೋಡಿದ್ರೆ ತುಂಬಾ ಜನ ಕೂತ್ಕೊಂಡು ಟ್ರೇಡ್ ಮಾಡೋರು ಎಲ್ಲಾರು 1 ಕೋಟಿ 50 ಲಕ್ಷ ಇಟ್ಕೊಂಡು ಮಾತ್ರ ಟ್ರೇಡ್ ಮಾಡ್ತಿಲ್ಲ. ಆ ತರ ಟ್ರೇಡ್ ಮಾಡೋರು ಇದ್ದಾರೆ. ಕೆಲವು ಜನ 30,000 ಇಟ್ಕೊಂಡು ಮಾಡೋರು ಇದ್ದಾರೆ. ಇಲ್ಲಿ ಏನು ಅಂದ್ರೆ, ಎಲ್ಲಾರು ಟೀಮ್ ವರ್ಕ್ ಆಗಿ ಕೂತ್ಕೊಂಡು ಟ್ರೇಡ್ ಮಾಡ್ತಾ ಇದ್ದಾರೆ. ನಾಲೆಜ್ ಇಸ್ ಕೀ. ಇವಾಗ ಎಲ್ಲಾರು ಒಂದೇ ಕೂತ್ಕೊಂಡು ಟ್ರೇಡ್ ಮಾಡುವಾಗ ಏನಾಗುತ್ತೆ ಅಂದ್ರೆ, ಐಡಿಯಾ ಶೇರ್ ಮಾಡಿ ಇವಾಗ ಈ ಟ್ರೇಡ್ಸ್ ತಗೊಬಹುದು ಅನ್ನುವಾಗ, ಇವಾಗ ಇವ್ರ ಬಜೆಟ್ ಟ್ರೇಡ್ ತಗೊಬಹುದು ಅನ್ನೋ ಇವ್ರು ಟ್ರೇಡ್ ತಗೊಂತಾರೆ. ಇವ್ರ ಬಜೆಟ್ ಒಂದು ಹೈಯರ್ ಬಜೆಟ್ ಇತ್ತು ಅಂದ್ರೆ ಅವ್ರು ತಗೊಂತಾರೆ. ಸೊ ನಿಮ್ ಬಜೆಟ್ ಬೇಕಾಗಿರೋ ತರ ನೀವು ಟ್ರೇಡ್ ಮಾಡಬಹುದು. ಕೋಟಿ ಗಟ್ಲೆ ದುಡ್ಡಿದ್ರೆ ಮಾತ್ರ ಟ್ರೇಡ್ ಮಾಡಬೇಕು ಅಂತ ಇಲ್ಲ. ಇಂಟ್ರಾಡೇ ಮಾಡೋದಕ್ಕೆ ಒಂದು 30,000 to 15,000 ಇದ್ರು ಯು ಕ್ಯಾನ್ ಡೂ ಟ್ರೇಡಿಂಗ್. ಇನ್ ಕೇಸ್ ಫ್ಯೂಚರ್ಸ್ ಅಲ್ಲಿ ಮಾಡ್ತೀರಾ ಅಂದ್ರೆ ಒಂದು ಸ್ವಲ್ಪ ಎಕ್ಸೈಸ್ ಬೇಕಾಗುತ್ತೆ. ಒಂದು 1.5 ಆ ರೇಂಜ್ ಅಲ್ಲಿ 1.5 lakhs ಇತ್ತು ಅಂದ್ರೆ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಇಟ್ ವಿಲ್ ಬಿ ಬೆಟರ್. ಇನ್ ಕೇಸ್ ನಿಮ್ಮ ಹತ್ರ ಕಮ್ಮಿ ಇತ್ತು ಅಂದ್ರೆ ಈಕ್ವಿಟೀಸ್ ಅಲ್ಲೇ ಡೈಲಿ ನೀವು ಬೈ ಮಾಡಿ ಸೆಲ್ ಮಾಡಬಹುದು, ಅದು ಮಾಡಬಹುದು. ಇಲ್ಲ ಕಮೋಡಿಟೀಸ್ ಮಾರ್ಕೆಟ್ ಅಲ್ಲೂ ಸೇಲ್ ಮಾಡಬಹುದು. ಕೆಲವು ಜನ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಅಬ್ರಾಡ್ ಅಲ್ಲಿ ಇರೋರು ನೀವು ಫಾರೆಕ್ಸ್ ಮಾರ್ಕೆಟ್ ಅಲ್ಲೂ ಅವ್ರು ಟ್ರೇಡ್ ಮಾಡ್ತಿರ್ತಾರೆ. ಅದಕ್ಕೊಂದು $500 ಇಟ್ಕೊಂಡು ಟ್ರೇಡ್ ಮಾಡ್ತಾರೆ. ಕೆಲವು ಜನ $1,000 ಇಟ್ಕೊಂಡು ಟ್ರೇಡ್ ಮಾಡ್ತಾರೆ. ನಮ್ಮೂರ್ ದುಡ್ಡಲ್ಲಿ 40,000, 50,000, ಕೆಲವು ಜನ 1 ಲಕ್ಷ ಇಟ್ಕೊಂಡು ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಅ ಟ್ರೇಡರ್ ಯು ಆರ್ ಅಂಡ್ ಯಾವ ಸೆಗ್ಮೆಂಟ್ ಅಲ್ಲಿ ಹೋಗಿ ನೀವು ತಗೊಂತೀರಾ ಅಂತ. ಸೊ ಜಾಸ್ತಿ ದುಡ್ಡಿದ್ರೆ ಮಾತ್ರ ತಗೊಬೇಕು ಅಂತ ಇಲ್ಲ, ಕಮ್ಮಿ ದುಡ್ಡಿದ್ರು ತಗೊಬಹುದು. ಒಂದು ಟೀಮ್ ನ ಸೆಟ್ ಮಾಡ್ಕೊಳ್ಳಿ, ಪ್ರಾಪರ್ ಟೀಮ್ ವರ್ಕ್ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರೋ ಮಿನಿಮಮ್ ಕ್ಯಾಶ್ ಆಗಿದ್ರು ಅದನ್ನ ಹೇಗೆ ಸೇಫ್ ಗಾರ್ಡ್ ಮಾಡಿ ಪೇಷನ್ಸ್ ಆಗಿ ಟ್ರೇಡ್ ಮಾಡ್ಬೇಕು ಅನ್ನೋದು ಕಲ್ತ್ಕೊಳ್ಳಿ. ಕೋಟಿ ಇಟ್ಕೊಂಡು ಮಾಡ್ಬೇಕು ಅಂತ ಇಲ್ಲ, ಕರೆಕ್ಟ್ ಆಗಿರೋ ಅಮೌಂಟ್ ಇಟ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀರಾ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಷಯ. ಇಲ್ಲಿ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಈ ಕನ್ಸಿಸ್ಟೆನ್ಸಿ ಇರಲ್ಲ. ಟ್ರೇಡ್ ತಗೊಂಡ್ಬಿಡ್ತಾರೆ, ಒಂದ್ ಟ್ರೇಡ್ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಆ ಟ್ರೇಡ್ ಹಿಡಿಯಕ್ಕೆ ಹೋಗಿ ಆ ಲಾಸ್ ನ ರಿಕವರ್ ಮಾಡ್ಬೇಕಂತ ಇನ್ನೊಂದು ಟ್ರೇಡ್, ಆ ಟ್ರೇಡ್ ಇನ್ನೊಂದು ಟ್ರೇಡ್, ಈ ತರ ಮಾಡಿ 1 ಕೋಟಿ 10 ಕೋಟಿ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ ಮಾರ್ಕೆಟ್ ಅಲ್ಲಿ. ಬರೀ ಸ್ವಲ್ಪ ದುಡ್ಡು ಇಟ್ಕೊಂಡು ಪೇಷಂಟ್ ಆಗಿ ಕ್ಯಾಶ್ ನ ಬಿಲ್ಡ್ ಮಾಡಿ ದೊಡ್ಡ ಲೆವೆಲ್ ಬಂದಿರೋರು ಇದ್ದಾರೆ. ಅದು ನೀವು ಹೇಗೆ ಇದನ್ನ ಕಲ್ತ್ಕೊಂಡು ಮಾಡೋವಾಗ ಇಟ್ ವಿಲ್ ಬಿ ಬೆಟರ್. ಸೊ ಮಾರ್ಕೆಟ್ ನ ಹೇಗೆ ಅಂತ ಕಲ್ತ್ಕೊಂಡು ಅದಾದ್ಮೇಲೆ ಟ್ರೇಡ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಬೆಟರ್ ಐಡಿಯಾ. ಸೊ ಈ 3 ವಿಷಯನೇ ಮುಖ್ಯವಾದ ವಿಷಯ. ಫಸ್ಟ್ ಒನ್, ಮೇಲ್ ಹೋಗೋ ಮಾರ್ಕೆಟ್ ಖಂಡಿತ ಕೆಳಗ್ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ, ಕೆಳಗ್ ಹೋಗೋ ಮಾರ್ಕೆಟ್ ಖಂಡಿತ ಮೇಲ್ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ. 2ನೇ ವಿಷಯ, ಎಲ್ಲಾ ದಿನಾನು ಟ್ರೇಡ್ ತಗೊಬೇಕು ಅಂತ ಅವಶ್ಯಕತೆ ಇಲ್ಲ. 3ನೇ ವಿಷಯ, ಕೋಟಿ ದುಡ್ಡಿಟ್ಟಿದ್ರೆ ಮಾತ್ರ ಟ್ರೇಡ್ ತಗೊಬಹುದು ಅಂತ ಇಲ್ಲ. ಕಮ್ಮಿ ದುಡ್ಡಿದ್ರು ಪ್ರಾಪರ್ ಪ್ಲಾನ್, ಪ್ರಾಪರ್ ಸ್ಟ್ರಾಟಜಿ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರಾಪರ್ ಮನಿ ಮ್ಯಾನೇಜ್ಮೆಂಟ್ ಇತ್ತು ಅಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟಬಲ್ ಟ್ರೇಡಿಂಗ್ ಮಾಡಬಹುದು. ಸೊ ಇನ್ ಕೇಸ್ ಈ ಜರ್ನಿಲಿ ನಾನು ಸ್ಟಾರ್ಟ್ ಮಾಡಬೇಕು, ಈ ಜರ್ನಿಲಿ ನಾನು ಬಂದು ಜಾಯಿನ್ ಮಾಡ್ಬೇಕು, ನನ್ನ ಹತ್ರ ಒಂದು 50,000 ರೂಪಾಯಿ ಇದೆ, ನಾನು ಇಟ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ, ನೀವು ತಗೊಂಡು ಹೋಗಿ ಟ್ರೇಡಿಂಗ್ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಹಾಗೆ ಹೋಗಿ ಟ್ರೇಡ್ ಮಾಡಿದ್ರೆ, ನಾನು ಹೇಳಿತರ ಮೇಲ್ ಹೋದ್ರೆ ಕೆಳಗೆ ಬರುತ್ತೆ, ಕೆಳಗೆ ಹೋದ್ರೆ ಮೇಲ್ ಬರುತ್ತೆ, ಇದೇ ತಾನೇ ಟ್ರೇಡಿಂಗ್ ಅಂತ ಅನ್ಕೊಂಡ್ರೆ ಲಾಸ್ ಮಾಡ್ಕೊಂಡಿರೋರೆ ತುಂಬಾ ಜನ ಇರೋದು. ಸೊ ಮೊದಲು ತಿಳ್ಕೊಂಡು ಮಾಡಬೇಕು ಅಂದ್ರೆ, ವಿ ಅಟ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್ ಹೇಗೆ ಒಂದು ಮಾರ್ಕೆಟ್ ನ ಕನ್ಸಿಸ್ಟೆಂಟ್ ಆಗಿ ಅನಲೈಸ್ ಮಾಡಬೇಕು, ಅದ್ರೊಳಗೆ ಏನೇನ್ ವಿಷಯಗಳಿದೆ, ಇನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಒಂದು ಪ್ರೊಫೆಷನಲ್ ಅಂದ್ರೆ ಏನು, ಒಂದು ರಿಟೇಲ್ ಟ್ರೇಡರ್ ಅಂದ್ರೆ ಯಾರು, ನಿಮ್ಮ ಅಗೇನ್ಸ್ಟ್ ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ, ಸ್ಟಾಪ್ ಲಾಸ್ ಅಂದ್ರೆ ಏನು, ಇದರ ತುಂಬಾ ವಿಷಯಗಳಿದೆ. ಅದೇ ತರ ನಾನು ಹೇಳಿದ್ನಲ್ಲ, ಟ್ರೇಡಿಂಗ್ ಸೆಟಪ್ ನಿಮಗೆ ಯಾವ್ದು ಸೆಟ್ ಆಗುತ್ತೆ. ನೀವು ಡೇ ಟ್ರೇಡರಾ, ನೀವು ಇನ್ವೆಸ್ಟರಾ, ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿದ್ದೀರಾ, ಇಲ್ಲ ಬಾಕ್ಸ್ ಬ್ರೇಕ್ಔಟ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ರಿಟ್ರೇಸ್ಮೆಂಟ್, ಈ ತರ ತುಂಬಾ ವಿಷಯಗಳು. ಇದೆಲ್ಲ ಕಲ್ತ್ಕೊಂಡು ನೀವು ನಿಮಗೆ ಬೇಕಾಗಿರೋ ಸಿಸ್ಟಮ್ಯಾಟಿಕ್ ಟೂಲ್ಸ್ ನ ಯೂಸ್ ಮಾಡಿ ಟ್ರೇಡ್ ಮಾಡೋದಕ್ಕೂ ನಾವು ಹೇಳ್ಕೊಡ್ತಾ ಇದೀವಿ. ಇನ್ ಕೇಸ್ ನೀವು ಅದು ಕಲ್ತ್ಕೊಂಡು ಮಾಡ್ಬೇಕು ಅನ್ಕೊಂಡ್ರು, ವಿ ಡು ಹ್ಯಾವ್ ಬ್ರಾಂಚಸ್ ಅಟ್ ಚೆನ್ನೈ, ಕೊಯಂಬತ್ತೂರ್ ಅಂಡ್ ಮಧುರೈಲ್ ಬಂದು ನಮ್ ಬ್ರಾಂಚಸ್ ಇದೆ. ಎವ್ರಿ ಮಂಡೇ ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನೀವು ಅದ್ರಲ್ಲಿ ಜಾಯಿನ್ ಮಾಡ್ಬೇಕು ಅನ್ಕೊಂಡ್ರು, ಈ ನಂಬರ್ ಕಾಲ್ ಮಾಡಿ ಕೇಳಿದ್ರೆ ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಅದೇ ತರ ಬ್ಯಾಂಗ್ಳೂರಲ್ಲೂ ನಮ್ಗೆ ಆಫೀಸ್ ಇದೆ. ಎವ್ರಿ ಫ್ರೈಡೆ ಅಂಡ್ ಸ್ಯಾಟರ್ಡೆ ಬ್ಯಾಂಗ್ಳೂರಲ್ಲಿ ಕ್ಲಾಸಸ್ ನಡೆಯುತ್ತೆ. ಇನ್ ಕೇಸ್ ನೀವು ಬೇಕಂದ್ರೆ ನೀವು ಅದರಲ್ಲೂ ನೀವು ಜಾಯಿನ್ ಮಾಡಿ ಕಲ್ತ್ಕೊಬಹುದು. ಇನ್ ಕೇಸ್ ಬ್ರಾಂಚ್ ಬರಕ್ಕಾಗಿಲ್ಲ ಅಂದ್ರೆ ವಿ ಡು ಹ್ಯಾವ್ ಆನ್ಲೈನ್ ಕ್ಲಾಸಸ್ ಆಸ್ ವೆಲ್. ಆ ಆನ್ಲೈನ್ ಕ್ಲಾಸಸ್ ಇರೋ ಡೀಟೇಲ್ಸ್ ನಂಬರ್ ಕಾಲ್ ಮಾಡಿದ್ರೆ ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ಹತ್ತತ್ರ 14 ಸಬ್ಜೆಕ್ಟ್ಸ್ ಹೇಳ್ಕೊಡ್ತಾರೆ. 14 ಟೈಪ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್, ಮಾರ್ಕೆಟ್ ಅಂದ್ರೆ ಏನು, ಫಿಬೊನಾಚಿ ಅಂದ್ರೆ ಏನು, ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಡಬಲ್ ಬಾಟಮ್ ಅಂದ್ರೆ ಏನು, ಇದನ್ನ ಕಂಬೈನ್ ಮಾಡಿ ಎಲ್ಲ ನೀವು ಒಂದೇ ಚಾರ್ಟ್ ಅಲ್ಲಿ ಹಾಕೋದಿಲ್ಲ, ಆದ್ರೆ ಒಂದ್ ಚಾರ್ಟ್ ಅಲ್ಲಿ ಏನೇ ಬಂದ್ರು ಅದಕ್ಕೆ ಯಾವ ಟೂಲ್ ಯೂಸ್ ಮಾಡಿ ಟ್ರೇಡ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಇನ್ ಕೇಸ್ ನಿಮಗೆ ಅದರ್ ಡೀಟೇಲ್ಸ್ ಬೇಕು ಅಂದ್ರೂ ಗಿವ್ ಅಸ್ ಅ ಕಾಲ್, ವಿಲ್ ಹೆಲ್ಪ್ ಯು ಔಟ್ ವಿತ್ ದಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ and thank you very much for joining. Take care.